ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ನೀವು ಅವರು ಕಳೆದಿರುವಂತಹ ಬ್ಯೂಟಿಫುಲ್ ಮೆಮೊರೀಸ್ಗಳನ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಯಾವ ವ್ಯಕ್ತಿಗಾಗಿ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಈಗ ನಿಮ್ಮಿಬ್ಬರ ನಡುವೆ ಸದ್ಯದ ಪರಿಸ್ಥಿತಿಯಲ್ಲಿ ಅಥವಾ ಪ್ರೆಸೆಂಟಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು. ಮಾತುಕತೆ ಅನ್ನೋದು ಮಾತಾಡ್ತಾ ಇದ್ರೂ ಕೂಡ ತುಂಬ ಕಡಿಮೆ ಮಾತುಕತೆ ನಡೀತಾ ಇರ್ಬೋದು, ಅಥವಾ ಬ್ಲಾಕ್ ಸಿಚುವೇಶನ್ ಇರಬಹುದು ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ಸಪ್ರೇಷನ್ ಫೇಸ್ ನಡೀತಾ ಇರಬಹುದು. ಆ ವ್ಯಕ್ತಿ ಯಾರೇ ಆಗಿರಬಹುದು, ನಿಮ್ಮ ಲವರ್ ಆಗಿರ್ಬೋದು, ಹೆಕ್ಸ್ ಆಗಿರ್ಬೋದು, ಕ್ರಶ್ ಆಗಿರ್ಬೋದು, ಹಸ್ಬೆಂಡ್ ವೈಫ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ ಕೂಡ ಆಗಿರಬಹುದು. ಯಾರೇ ಆಗಿರಲಿ ನಿಮ್ಮಿಬ್ಬರ ನಡುವೆ ಒಂದು ಎಮೋಷ್ನಲ್ ಗ್ಯಾಪ್ ಬಂದಿದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಹಾಗಾದರೆ ಈಗ ಯೂನಿವರ್ಸ್ ಏನು ಹೇಳ್ತಾ ಇದೆ, ಈ ವ್ಯಕ್ತಿಯ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ಮುಂದೆ ಏನಾಗ್ಬೋದು ಎಲ್ಲವನ್ನು ನೋಡುವ ಪ್ರಯತ್ನ ಪಡೋಣ. ಈಗ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಹೇಳೋದಾದರೆ ನಿಮ್ಮಿಬ್ಬರ ನಡುವೆ ಒಂದು ನೋ ಕಾಂಟ್ಯಾಕ್ಟ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಇಬ್ಬರು ಮಾತಾಡ್ತಾ ಇಲ್ಲ, ಅಥವಾ ಕಾಲ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ, ಅಥವಾ ಮಾತಾಡ್ತಾ ಇದ್ದರೂ ಕೂಡ ತುಂಬ ಜಾಸ್ತಿ ಮಾತುಕತೆ ನಡೀದೇ ಇರಬಹುದು. ಒಂದು ಡಿಸ್ಟೆನ್ಸ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಯಾವುದಾದ್ರೊಂದು ಜಗಳ ಬಂದಿರಬಹುದು, ಈಗೋ ಕ್ಲಾಶ್ ಆಗಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರಬಹುದು, ಹಾರ್ಟ್ಫುಲ್ ವರ್ಡ್ಸ್ನ ಯಾರಾದರೂ ಯೂಸ್ ಮಾಡಿರ್ಬೋದು. ಏನೇ ಆಗಿದ್ರೂ ಕೂಡ ಯಾವುದೋ ಒಂದು ಕಾರಣದಿಂದ ನಿಮ್ಮಿಬ್ಬರ ನಡುವೆ ಗ್ಯಾಪ್ ಅನ್ನೋದು, ಸಪ್ರೇಷನ್ ಅನ್ನೋದು ಬಂದಿರುವ ರೀತಿ ಕಾಣಿಸ್ತಾ ಇದೆ. ಇಲ್ಲೊಂದು ಮುಖ್ಯ ವಿಷಯ ಏನು ಅಂದರೆ, ಈ ವ್ಯಕ್ತಿ ತುಂಬ ಲಾಂಗ್ ಟೈಮಿಂದ ಅವರ ಫೀಲಿಂಗ್ಸನ್ನು ನಿಮಗೆ ಹೇಳದೆ ಹೈಡ್ ಮಾಡ್ತಾ ಬಂದಿದ್ದಾರೆ. ಇವ್ರಿಗೆ ನಿಮ್ಮ ಬಗ್ಗೆ ತುಂಬ ಲವ್ ಇದೆ, ಅಟ್ಯಾಚ್ಮೆಂಟ್ ಅನ್ನೋದಿದೆ, ಕೇರ್ ಅನ್ನೋದು ಇದೆ, ಡಿಸೈರ್ ತುಂಬ ಇದೆ. ಆದರೆ ಎಕ್ಸ್ಪ್ರೆಸ್ ಮಾಡ್ತಿಲ್ಲ ಅಥವಾ ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಅವರ ಮನಸ್ಸಿನಲ್ಲಿ ಕ್ವಶನ್ಸ್ ತುಂಬ ಇದೆ, ಕನ್ಫ್ಯೂಷನ್ಸ್ ಇದೆ, ಡೌಟ್ಸ್ ಇದೆ, ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಅವರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಇದು ಸರಿಯಾದ ರೀತಿ ಹೋಗುತ್ತಾ, ಮುಂದೆ ಹೇಗಿರುತ್ತೆ ನಮ್ಮ ಫ್ಯೂಚರ್, ನಾನು ಮೊದಲು ಮಾತಾಡಬೇಕಾ ಅಥವಾ ನನ್ನ ಮನಸ್ಸಿನಲ್ಲಿ ಇರೋದನ್ನು ಹೇಳ್ಕೊಳ್ಬೇಕಾ, ಅಂದರೆ ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಹೊರಗಡೆಯಿಂದ ಕೂಲಾಗಿ ಇರ್ಬೋದು ಅವರು, ಬಟ್ ಮನಸ್ಸಿನಲ್ಲಿ ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವರಿಗೆ ಬ್ಲಾಕ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು, ಅಥವಾ ನೀವು ಇವರನ್ನು ಬ್ಲಾಕ್ ಮಾಡಿರ್ಬೋದು. ಈ ವ್ಯಕ್ತಿ ನಿಮ್ಮನ್ನು ವಾಟ್ಸಪ್ಪಲ್ಲಿ ಬ್ಲಾಕ್ ಮಾಡಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಬ್ಲಾಕ್ ಮಾಡಿರ್ಬೋದು, ಅಥವಾ ಎಮೋಷ್ನಲ್ ಬ್ಲಾಕ್ ಕೂಡ ಆಗಿರ್ಬೋದು. ಅಂದರೆ ಇವ್ರು ಏನು ಯೋಚನೆ ಮಾಡಿದರು ಅಂದರೆ ಇಲ್ಲಿವರೆಗೂ, ಸರಿ ದೇವರ ಇಚ್ಛೆ ಹೇಗಿದೆಯೋ ಹಾಗೇ ಆಗಲಿ, ಎಲ್ಲವನ್ನು ಯೂನಿವರ್ಸ್ಗೆ ಬಿಟ್ಬಿಡೋಣ ಅನ್ನೋ ರೀತಿ ಥಿಂಕ್ ಮಾಡಿದ್ರು, ವೆಯ್ಟ್ ಮಾಡ್ತಾಯಿದ್ರು. ಅಂದರೆ ರಿಲೇಷನ್ಶಿಪ್ ಸರಿಯಾದರೆ ಆಗಲಿ, ಅವರು ಬಂದರೆ ಬರಲಿ, ಅಂದರೆ ನೀವು ರಿಲೇಷನ್ಶಿಪ್ಪಲ್ಲಿ ಬರ್ತೀರಾ ಅನ್ನೋದಾದರೆ ಬರಲಿ, ಮಾತಾಡಲಿ ಅನ್ನೋ ರೀತಿ ಥಿಂಕ್ ಮಾಡ್ತಾಯಿದ್ರು. ಬಟ್ ಈಗ ಇವರ ಎನರ್ಜಿ ತುಂಬ ಚೇಂಜ್ ಆಗ್ತಾ ಇದೆ. ಇವರ ಎನರ್ಜಿಯಲ್ಲಿ ತುಂಬ ಬದಲಾವಣೆಗಳು ಆಗ್ತಾ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇದ್ದ ವ್ಯಕ್ತಿ ಈಗ ಅವರಿಗೆ ವೆಯ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅವ್ರಿಗೀಗ ಫೀಲ್ ಆಗ್ತಾ ಇದೆ, ನಾನು ಇನ್ನೂ ವೆಯ್ಟ್ ಮಾಡಿದ್ರೆ ಲೇಟ್ ಆಗಿಬಿಡುತ್ತೆ, ನಾನು ಆ್ಯಕ್ಷನ್ ತಗೊಳ್ಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಡಿಸಿಷನ್ಸ್ ಏನಿದೆ ಅದು ಬದಲಾಗಿದೆ. ಇಲ್ಲಿವರೆಗೂ ಅವರು ಒಂದು ರೀತಿ ಥಿಂಕ್ ಮಾಡಿದ್ರೆ ಈಗ ಇನ್ನೊಂದು ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇಲ್ಲಿವರೆಗೂ ನಿಮ್ಮ ಮೇಲೆ ಏನೇ ಬೇಸರ ಇರಬಹುದು, ಏನೇ ಸಿಟ್ಟಿರಬಹುದು, ಅದು ಸ್ಲೋ ಆಗಿ ಕಡಿಮೆ ಆಗ್ತಾ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇವರು ನಿಮ್ಮ ಜೊತೆ ಕಮ್ಯುನಿಕೇಷನ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಮೆಸೇಜ್ ಮಾಡಬೇಕಾ, ಕಾಲ್ ಮಾಡಬೇಕಾ, ಡೈರೆಕ್ಟಾಗಿ ಹೋಗಿ ಮಾತಾಡಲಾ, ಅವ್ರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಸ್ಟ್ರಾಂಗ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಕ್ಲಿಯರ್ ಆಗಿ ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ,
ಈ ರಿಲೇಷನ್ಶಿಪ್ ರೀಸ್ಟಾರ್ಟ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಅಂದರೆ ನಿಮ್ಮಿಬ್ಬರ ನಡುವೆ ಈಗ ಬ್ರೇಕಪ್ ಆಗಿದ್ದರೆ ಅಥವಾ ಮಾತಾಡದೇ ಇದ್ದರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೆ, ಅವರು ಮತ್ತೆ ರೀಸ್ಟಾರ್ಟ್ ಆಗಬೇಕು, ನ್ಯೂ ಬಿಗಿನಿಂಗ್ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಪಾಸ್ಟಲ್ಲಿ ಏನೇ ಆಗಿರಲಿ ಮತ್ತೆ ಫ್ರೆಶ್ ಸ್ಟಾರ್ಟ್ ಮಾಡೋಣ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಇದು ರೀಕನ್ಸಿಲೇಷನ್ ಎನರ್ಜಿ ಅನ್ನೋ ರೀತಿ ಕೂಡ ಶೋ ಆಗ್ತಾ ಇದೆ. ಅಂದರೆ ನಿಮ್ಮಿಬ್ಬರ ನಡುವೆ ಸಮಸ್ಯೆ ಏನು ಅಂದರೆ, ನಿಮ್ಮಿಬ್ಬರ ನಡುವೆ ಬ್ರೇಕಪ್ ಆಗೋದಕ್ಕೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬರೋದಕ್ಕೆ, ಸೆಪ್ರೇಷನ್ನಲ್ಲಿದ್ದರೆ ಸೆಪ್ರೇಷನ್ ಬರೋದಕ್ಕೆ, ಅಥವಾ ಮಾತಾಡ್ತಾ ಇದ್ದರೂ ಕೂಡ ತುಂಬ ಕಡಿಮೆ ಮಾತುಕತೆ ನಡೀತಾ ಇದ್ದರೆ, ಇದಕ್ಕೆ ಸಣ್ಣ ಪುಟ್ಟ ವಿಷಯಗಳು ಕಾರಣ ಆಗಿರ್ಬೋದು. ಓವರ್ ಥಿಂಕಿಂಗ್ ಆಗಿರ್ಬೋದು, ಈಗೋ ಆಗಿರಬಹುದು, ಇಮಿಡಿಯೇಟ್ ರಿಯಾಕ್ಷನ್ ಮಾಡೋದಾಗಿರ್ಬೋದು, ಅಥವಾ ಇವರ ಮಾತುಗಳನ್ನು, ಇವರ ಫೀಲಿಂಗ್ಸನ್ನು ನಿಮಗೆ ಹೇಳ್ಕೊಳ್ಳದೇ ಇರ್ಬೋದು ಆಗಿರಬಹುದು, ಅಥವಾ ನೀವು ನಿಮ್ಮ ಫೀಲಿಂಗ್ಸನ್ನು ಹೇಳದೇ ಇರೋದು ಆಗಿರಬಹುದು. ಇದರಿಂದ ಪ್ರಾಬ್ಲಮ್ಗಳು ದೊಡ್ಡದಾಗಿದೆ ಅಂತ ಅನ್ನಿಸ್ತಾ ಇದೆ. ಅವರೀಗ ರಿಯಲೈಸ್ ಮಾಡ್ತಾ ಇದ್ದಾರೆ, ಸಣ್ಣ ವಿಷಯವನ್ನು ದೊಡ್ಡದು ಮಾಡಬಾರ್ದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಲವ್ವಿಂಗ್ ಎನರ್ಜಿ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಕೇರಿಂಗ್ ಎನರ್ಜಿ ಅನ್ನೋದು ಜಾಸ್ತಿ ಆಗ್ತಾ ಇದೆ, ರೆಸ್ಪೆಕ್ಟ್ ಎನರ್ಜಿ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ರಿಲೇಷನ್ಶಿಪ್ಪಲ್ಲಿ ಏನೇ ಪ್ರಾಬ್ಲಮ್ಸ್ ಇರಬಹುದು, ಬಟ್ ಇಬ್ಬರು ಓವರ್ ರಿಯಾಕ್ಟ್ ಮಾಡಬಾರ್ದು. ಇಬ್ಬರು ಕೂಡ ಈಗೋ ಬಿಡಬೇಕು. ಸಣ್ಣ ವಿಷಯವನ್ನು ದೊಡ್ಡದಾಗಿ ಮಾಡಬಾರ್ದು. ಫೀಲಿಂಗ್ಸನ್ನು ಓಪನ್ ಆಗಿ ಹೇಳ್ಕೊಳ್ಬೇಕು. ಅಂದರೆ ನಿಮ್ಮ ಫೀಲಿಂಗ್ಸನ್ನು ನೀವು ಹೇಳ್ಕೋಬೇಕು, ಅವರ ಫೀಲಿಂಗ್ಸನ್ನು ಅವರು ಹೇಳ್ಕೋಬೇಕು. ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡ್ರೆ 90% ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಆಗಿಬಿಡುತ್ತೆ. ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಡಿಸೈರ್ ಇದೆ. ಅಂದರೆ ಫ್ಯೂಚರಲ್ಲಿ ಕೂಡ ನಿಮ್ಮನ್ನು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಜೊತೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ನ ಬಯಸ್ತಾ ಇದ್ದಾರೆ. ಈ ಪರ್ಸನ್ ಇವರ ಲೈಫ್ನ ದೊಡ್ಡ ಪಾರ್ಟ್ ಏನು ಅಂದರೆ ರಿಲೇಷನ್ಶಿಪ್ ಸರಿಯಾಗಿರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ಇಬ್ಬರಿಗೂ ಕೂಡ ಪೇಷನ್ಸ್ ಅನ್ನೋದು ಇರಲಿ, ಕಾಮ್ ಆಗಿರಿ, ಕಮ್ಯುನಿಕೇಷನನ್ನು ಅವಾಯ್ಡ್ ಮಾಡಬೇಡಿ. ಯಾವುದೇ ರಿಲೇಷನ್ಶಿಪ್ ಆಗಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೋಬೇಕು. ರಿಲೇಷನ್ಶಿಪ್ ಅಂದಮೇಲೆ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿರುತ್ತೆ ಅಂತ ಅಲ್ಲ. ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬಂದೇ ಇರುತ್ತೆ. ಬಟ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇದ್ದರೆ ರಿಲೇಷನ್ಶಿಪ್ ಅನ್ನೋದು ಪರ್ಫೆಕ್ಟ್ ಆಗಿರುತ್ತೆ. ಯಾವತ್ತೂ ನೆನಪಿಡಿ, ಟ್ರೂ ಲವ್ ಅನ್ನೋದು ದೂರ ಹೋಗೋದಿಲ್ಲ. ಈಗೋ ಅನ್ನೋದು ಅಲ್ಲಿಂದ ಹೊರಟೋಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಅಲ್ಲಿಂದ ಹೊರಟೋಗುತ್ತೆ. ಆದರೆ ರಿಯಲ್ ಲವ್ ಕನೆಕ್ಷನ್ ಇದ್ದರೆ ಅದು ಮತ್ತೆ ನಿಮ್ಮನ್ನು ಹುಡ್ಕೊಂಡು ಬಂದೇ ಬರುತ್ತೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಫೇತ್ ಅಂತ ಕ್ಲೈಮ್ ಮಾಡ್ಕೊಳ್ಳಿ, FAITH ಫೇತ್ ಅಂತ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2. ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ನೀವು ಮತ್ತು ಅವರು ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರು ನಿಮ್ಮ ಲೈಫ್ನಲ್ಲಿ ಯಾರೇ ಆಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾರೇ ಆಗಿರ್ಬೋದು. ಇಲ್ಲಿ ಕಮ್ಯುನಿಕೇಷನ್ ಅನ್ನೋದು ಕಡಿಮೆ ಆಗಿರ್ಬೋದು, ಅವ್ರು ತುಂಬ ಮಾತಾಡದೇ ಇರಬಹುದು, ನಿಮ್ಮ ಜೊತೆ ಫೀಲಿಂಗ್ಸ್ ಹೈಡ್ ಮಾಡ್ತಾ ಇರಬಹುದು, ಅಟ್ರಾಕ್ಷನ್ ಸ್ಟ್ರಾಂಗ್ ಇರಬಹುದು, ಬಟ್ ಎಕ್ಸ್ಪ್ರೆಷನ್ ಅನ್ನೋದು ಇಲ್ಲ, ಆ ರೀತಿ ಇರಬಹುದು. ಹಾಗಾದರೆ ಅವರ ಮನಸ್ಸಿನಲ್ಲಿ ನಿಜವಾಗ್ಲೂ ಏನು ನಡೀತಾ ಇದೆ, ಯಾಕೆ ಫೀಲಿಂಗ್ಸ್ನ ಹೈಡ್ ಮಾಡ್ತಾ ಇದ್ದಾರೆ, ಮುಂದೆ ಆ್ಯಕ್ಷನ್ ತಗೊಳ್ತಾರಾ, ಎಲ್ಲವನ್ನು ನೋಡುವ ಪ್ರಯತ್ನ ಪಡೋಣ. ಈಗ ಈ ರೀಡಿಂಗ್ ಪ್ರಕಾರ ಇಲ್ಲಿ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ನೋ ಕಮ್ಯುನಿಕೇಷನ್ ಅನ್ನೋದು ಆಗ್ತಾ ಇಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಥವಾ ಲಿಮಿಟೆಡ್ ಕಮ್ಯುನಿಕೇಷನ್, ಅಥವಾ ಅವರು ನಾರ್ಮಲ್ ಆಗಿ ವರ್ತಿಸ್ತಾ ಇದ್ದರೂ ಕೂಡ ಅವರು ಮನಸ್ಸಿನಿಂದ ಓಪನ್ ಆಗ್ತಾ ಇಲ್ಲ. ಅವರೊಳಗೆ ಫೀಲಿಂಗ್ಸ್ ಇದೆ, ಆದರೆ ಹೊರಗಡೆ ತೋರಿಸ್ಕೊಳ್ತಾ ಇಲ್ಲ, ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅವ್ರು ನಿಮಗೆ ತುಂಬ ಕ್ಲೋಸ್ ಆಗಬೇಕು ಅಂತ ಇಷ್ಟ, ಆದರೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇವರ ಮನಸ್ಸಿನಲ್ಲಿ ತುಂಬ ಹಿಡನ್ ಫೀಲಿಂಗ್ಸ್ ಅನ್ನೋದು ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಮೇಲೆ ತುಂಬ ಸ್ಟ್ರಾಂಗ್ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ. ಆದರೆ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ನಾನು ನನ್ನ ಫೀಲಿಂಗ್ಸನ್ನು ಹೇಳ್ಕೊಂಡ್ರೆ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ, ಅವ್ರು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೇನೋ, ನಮ್ಮ ರಿಲೇಷನ್ಶಿಪ್ ಚೇಂಜ್ ಆಗಿಬಿಟ್ರೆ ಈ ಫಿಯರ್ ಅವರನ್ನು ಸ್ಟಾಪ್ ಮಾಡ್ತಾ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ.
ಅಂದರೆ ಇವರು ನಿಮ್ಮ ಮೇಲೆ ಎಮೋಷ್ನಲಿ ತುಂಬ ಅಟ್ರ್ಯಾಕ್ಟೆಡ್ ಆಗಿದ್ದಾರೆ, ಮೆಂಟಲಿ ಅಟ್ರ್ಯಾಕ್ಟೆಡ್ ಆಗಿದ್ದಾರೆ, ಫಿಸಿಕಲಿ ಅಟ್ರ್ಯಾಕ್ಟೆಡ್ ಆಗಿದ್ದಾರೆ. ಎಲ್ಲ ರೀತಿಯಿಂದಲೂ ಅಟ್ರ್ಯಾಕ್ಷನ್ ಅನ್ನೋದು ತುಂಬ ಜಾಸ್ತಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇವ್ರಿಗೆ ನಿಮ್ಮಲ್ಲಿ ಏನಿಷ್ಟ ಅಂದರೆ ನಿಮ್ಮ ಕೇರಿಂಗ್ ನೇಚರ್, ನಿಮ್ಮ ಸ್ವೀಟ್ ಟಾಕಿಂಗ್, ಸಾಫ್ಟ್ ಬಿಹೇವಿಯರ್, ಲವಿಂಗ್ ಪರ್ಸ್ನಾಲಿಟಿ, ಇವೆಲ್ಲ ಇವರನ್ನು ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ನೀವು ಬೇರೆಯವ್ರ ಜೊತೆ ಮಾತಾಡಬೇಕಾದ್ರೂ ಕೂಡ ತುಂಬ ಮೃದುವಾಗಿ ಮಾತಾಡ್ತೀರಾ, ತುಂಬ ಸ್ವೀಟಾಗಿ ಮಾತಾಡ್ತೀರಾ. ಇದು ಕೂಡ ಇವ್ರಿಗೆ ತುಂಬ ಇಷ್ಟ ಆಗುತ್ತೆ. ಇವರು ನಿಮ್ಮನ್ನು ನೋಡುವ ರೀತಿ ತುಂಬ ಪ್ಯೂರ್ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಒಂದು ಮಗು ಮೇಲೆ ಯಾವ ರೀತಿ ಪ್ರೀತಿ ಇರುತ್ತೋ ಅದೇ ರೀತಿಯ ಇನೋಸೆನ್ಸ್ ಇವರ ಫೀಲಿಂಗ್ಸ್ನಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಸ್ಮೈಲ್, ನಿಮ್ಮ ಮಾತು, ನಿಮ್ಮ ಸಿಂಪ್ಲಿಸಿಟಿ ಇವೆಲ್ಲ ಇವರ ಮನಸ್ಸಿನಲ್ಲಿ ರಿಪೀಟ್ ಆಗ್ತಾ ಇದೆ. ಬಟ್ ಇಷ್ಟೆಲ್ಲ ಫೀಲಿಂಗ್ಸ್ ನಿಮ್ಮ ಮೇಲೆ ಇದ್ದರೂ ಕೂಡ ಇವ್ರಿಗೆ ಭಯ ಅನ್ನೋದು ಕೂಡ ಇದೆ. ಅಂದರೆ ಇವರು ಇವರ ಫೀಲಿಂಗ್ಸ್ಗಳನ್ನು ನಿಮ್ಮ ಹತ್ರ ಹೇಳ್ಕೊಂಡ್ರೆ ನೀವು ಅರ್ಥ ಮಾಡ್ಕೊಳ್ಳಲ್ಲ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿಲ್ಲ. ಅಂದರೆ ಬೇರೆ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ನಾನು ಹೇಳಿದ್ರೆ ರಿಲೇಷನ್ಶಿಪ್ ಸ್ಪಾಯ್ಲ್ ಆಗಬಾರ್ದು, ಅದಕ್ಕಾಗಿ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿಯ ಲೈಫ್ನಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಅನ್ನೋದು ತುಂಬ ಜಾಸ್ತಿ ಇರ್ಬೋದು. ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಫ್ಯಾಮಿಲಿ ಟೆನ್ಷನ್ ಇರಬಹುದು, ರೆಸ್ಪಾನ್ಸಿಬಿಲಿಟಿ ಪ್ರೆಷರ್ ಇರಬಹುದು. ಹಾಗಾಗಿ ಕೂಡ ಫೈನಾನ್ಷಿಯಲ್ ತುಂಬ ಡೌನ್ ಆಗಿರೋದ್ರಿಂದ ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಯಾವುದೋ ಒಂದು ರೀತಿಯಲ್ಲಿ ಇವರ ಲೈಫ್ನಲ್ಲಿ ಇರೋದ್ರಿಂದ ಈ ಪರ್ಸನ್ಗೆ ಇವರ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು ಸರಿ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ಫೀಲ್ ಆಗ್ತಾ ಇದೆ, ಬಟ್ ಫಸ್ಟ್ ಸ್ಟೆಬಿಲಿಟಿ ಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ಫ್ಯೂಚರ್ ಇಮ್ಯಾಜಿನ್ ಮಾಡ್ಕೊಳ್ತಾರೆ, ಕಾನ್ವರ್ಸೇಷನ್ ಇಮ್ಯಾಜಿನ್ ಮಾಡ್ಕೊಳ್ತಾರೆ. ಆದರೆ ರಿಯಲ್ ಲೈಫ್ನಲ್ಲಿ ಸೈಲೆನ್ಸ್ ಆಗಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಂದರೆ ಅವರ ಫೀಲಿಂಗ್ಸನ್ನು ಅವ್ರಿಗೆ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮನ್ನು ನೋಡಿದ್ರೆ ಅಥವಾ ನಿಮ್ಮ ವಾಯ್ಸ್ ಕೇಳಿದ್ರೆ, ನಿಮ್ಮ ಮೆಸೇಜ್ ನೋಡಿದ್ರೆ ಅವ್ರಿಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವರ ಫೀಲಿಂಗನ್ನು ಹೈಡ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ತುಂಬ ಫೀಲ್ ಆಗ್ತಾ ಇದೆ. ಈಗ ಅಂದ್ಕೊಳ್ತಿದ್ದಾರೆ, ಇನ್ನೂ ಡಿಲೇ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ನನ್ನ ಫೀಲಿಂಗ್ಸನ್ನು ಅಥವಾ ನನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನು ಇನ್ನೂ ತುಂಬ ಡಿಲೇ ಮಾಡಬಾರ್ದು. ಹಾಗಾಗಿ ಇವರು ಆ್ಯಕ್ಷನ್ ತಗೊಳ್ಬೇಕು ಅನ್ನೋ ರೀತಿ ಥಿಂಕ್ ಮಾಡೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಸ್ಲೋ ಅಪ್ರೋಚ್, ಇಂಡೈರೆಕ್ಟ್ ಹಿಂಟ್ಸ್ ಕೊಡ್ಬೋದು, ಸಡನ್ಲಿ ಮಾತಾಡುವ ಚಾನ್ಸಸ್ ಇದೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಸ್ಲೋ ಅಪ್ರೋಚ್ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಬೇಗನೆ ಆ್ಯಕ್ಷನ್ ತಗೊಳ್ಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀತಿ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ಇವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ನೀವು ತುಂಬ ಪ್ರೀತಿಸ್ತೀರಾ ಇವರನ್ನು. ಅಂದರೆ ಒಂದು ಮಗುವಿನ ರೀತಿಯಲ್ಲಿ ನೀವು ಇವರನ್ನು ನೋಡ್ತೀರಾ. ಒಂದು ಮಗುಗೆ ಯಾವ ರೀತಿ ಪ್ರೀತಿ ಕೊಡ್ತೀರೋ ಆ ರೀತಿ ಕೊಡ್ತೀರಾ. ನೀವು ತುಂಬ ಸ್ವೀಟ್ ಪರ್ಸನ್, ಜೆನ್ಯೂನ್ ಸೋಲ್, ಕೇರಿಂಗ್ ಹಾರ್ಟ್ ಇರುವಂತಹ ಪರ್ಸನ್. ಆ ರೀತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸ್ನಾಲಿಟಿ ಅವ್ರಿಗೆ ಡೀಪ್ಲಿ ಇಂಪ್ರೆಸ್ ಆಗಿದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಹಾರ್ಟ್ ಲೆವೆಲಲ್ಲಿ, ಸೋಲ್ ಕನೆಕ್ಷನ್ ಲೆವೆಲಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ಗೆ ನಿಮ್ಮ ಬಗ್ಗೆ ತುಂಬ ಯೋಚನೆಗಳಿದೆ, ತುಂಬ ಡಿಸೈರ್ಸ್ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಫಸ್ಟ್ ಅಟ್ರ್ಯಾಕ್ಷನ್, ದೆನ್ ಬಾಂಡಿಂಗ್, ದೆನ್ ಎಮೋಷ್ನಲ್ ಅಟ್ಯಾಚ್ಮೆಂಟ್, ದೆನ್ ಸೀರಿಯಸ್ ಥಾಟ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ, ಬಟ್ ಅವರ ಫೀಲಿಂಗ್ಸನ್ನು ಹೈಡ್ ಮಾಡ್ತಾ ಇದ್ದಾರೆ ಅಷ್ಟೇ. ಅವರು ಸೈಲೆನ್ಸ್ ಅಂದರೆ ಫೀಲಿಂಗ್ಸ್ ಇಲ್ಲ ಅಂತ ಅಲ್ಲ. ಸಮ್ಟೈಮ್ಸ್ ಸೈಲೆನ್ಸ್ ಅಂದರೆ ಫಿಯರ್ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಅಥವಾ ಓವರ್ ಥಿಂಕಿಂಗ್ ಕೂಡ ಆಗಿರಬಹುದು. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಇವತ್ತಿನ ಪ್ರೆಸೆಂಟ್ ಎನರ್ಜಿಯಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಫೇತ್ ಅಂತ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.